ನಾನು ಡೆಲ್ಲಿಗೆ ಹೋಗ್ತಾ ಇಲ್ಲ, ನಾನು ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಹುಬ್ಳಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಸಭೆ ಇದೆ, ಆ ಕಾರ್ಯಕ್ರಮ ಹೋಗ್ತಾ ಇದ್ದೀನಿ. ಅದಕ್ಕೆ ಕೆಲವು ಶಾಸಕರು ಡೆಲ್ಲಿ ಹೋಗ್ತಾ ಇದ್ದಾರೆ ಪಕ್ಷದ ವರಿಷ್ಠರು ಮೀಟ್ ಮಾಡೋಕ್ಕೆ. ಅದೇನು ತಪ್ಪಿಲ್ಲ, ಭೇಟಿ ಮಾಡಿ ಡೆಫಿನೆಟ್ಲಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ನಮಗೆ ಕೇಳಲಿಕ್ಕೆ ಇವತ್ತು ಕೆಲವರು ನಮ್ಮ ಶಾಸಕರು ಹೋಗ್ತಾ ಇದ್ದಾರೆ. ಪಕ್ಷದ ಹೈಕಮಾಂಡ್ನ ಭೇಟಿ ಮಾಡ್ತಾರೆ. ನೀವು ಸಹ ಇದ್ದೀರಾ? ಪಕ್ಷ ತೀರ್ಮಾನ. ಸರ್, ದಾವಣಗೆರೆಯಲ್ಲಿ ಎಲೆಕ್ಷನ್ ಆದಮೇಲೆ ಸ್ವಲ್ಪ ಮುಸ್ಲಿಂ ಲೀಡರ್ಸಲ್ಲಿ ಸ್ವಲ್ಪ ಮತಭಿನ್ನ ಬಂದಿದ್ದಾರೆ ಸರ್, ಅದ್ರ ಬಗ್ಗೆ ಏನಂತ? ಅವಾಗಲೇ ನಿನ್ನೆ ಮೊನ್ನೆಲ್ಲ ಹೇಳಿದ್ದೀವಿ. ಅದೆಲ್ಲ ಏನೆಲ್ಲ ಸಮಸ್ಯೆ ಇದೆ ಅದು ವರಿಷ್ಠರು ಅದನ್ನು ಗಮನಿಸ್ತಾ ಇದ್ದಾರೆ. ನಾವು ನಮ್ಮ ಏನು ಕೆಲಸ ಕೊಟ್ಟಿದ್ದು ಎಲೆಕ್ಷನ್ ಮಾಡಲಿಕ್ಕೆ ಆ ಕೆಲಸ ಕೂಡ ಮಾಡಿ ಬಂದಿದ್ದೀವಿ. ಅಲ್ಲಿಗೆ ದಾವಣಗೆರೆಯಲ್ಲಿ ಗೆಲುವು ಖಚಿತ. ಹಾಗೆ ದಾವಣಗೆರೆಯವರು ಗೆಲ್ತೀವಿ, ಬಾಗಲಕೋಟೆಯಲ್ಲಿ ಕೂಡ ಗೆಲ್ತೀವಿ. ದಸರಾ ಅಹಮದ್ ಅವರಿಗೆ ರೆಸಿಗ್ನೇಷನ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಸರ್. ನನ್ನ ಮಾಹಿತಿ, ಅದ್ರ ಬಗ್ಗೆ ತಮಗೆ ಮಾಹಿತಿ ಇಲ್ಲ? ನನಗೆ ಯಾವ ಮಾಹಿತಿ. ಆಮೇಲೆ ಜಬ್ಬಾರ್ ಅವರು ಕೂಡ ತಮ್ಮ ಅಲ್ಪಸಂಖ್ಯಾತ ಎಲ್ಲರೂ ಅದನ್ನೇ ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಬಿಟ್ಟು ಮಾಹಿತಿ ಸಿಕ್ಕಿದೆ. ನಮಗೆ ನಾವು ಯಾರು ರಾಜೀನಾಮೆ ಕೇಳಿಲ್ಲ. ಯಾವುದು ನಾವು ಪಕ್ಷದ ಕೆಲಸ ಏನು ಕೊಟ್ಟು ಮಾಡಿದ್ದೀವಿ. ಯಾರು ಏನು ಹೇಳಬೇಕು ಅದು ಹೇಳಿದ್ವಿ.